ಕಳೆದ ಒಂದು ವಾರದ ಹಿಂದೆ ಸಿದ್ದಾಪುರ ಸಮೀಪದ ವಾಲೂರು ಸರ್ಕಾರಿ ಶಾಲೆಯ ಅಕ್ಷರ ದಾಸೋಹಕ್ಕೆ ಶೇಖರಿಸಿಟ್ಟಿದ್ದ ನೀರಿನ ಪಾತ್ರೆಯೊಂದಕ್ಕೆ ವಿಷ ಬೆರೆಸಿಟ್ಟ ಪ್ರಕರಣದ ತನಿಖೆಯನ್ನ ಸಿದ್ದಾಪುರ ಪೊಲೀಸರು ವಿಳಂಬಗೊಳಿಸುತ್ತಿದ್ದಾರೆ. ಹಾಗೂ ಬೆಂಗಳೂರಿನ ಅಕ್ಷರ ದಾಸೋಹ ಅಧಿಕಾರಿಗಳಾದ ಹನುಮಂತರಾಯ ಅವರು ಬೇಜವಾಬ್ದಾರಿಕೆಯಿಂದ ವರ್ತಿಸುತ್ತಾ ಇದ್ದಾರೆ ಎಂದು ಆರೋಪಿಸಿ ಶಾಲಾಭಿವೃದ್ಧಿ ಸಮಿತಿಯ ಪೋಷಕರು ತುರ್ತು ಸಭೆಯನ್ನ ಕರೆಸಲಾಯಿತು. ಸಭೆಯಲ್ಲಿ ಮಕ್ಕಳ ಪೋಷಕರು ಶಾಲಾಭಿವೃದ್ಧಿ ಸಮಿತಿಯನ್ನ ತರಾಟೆಗೆ ತೆಗೆದುಕೊಂಡರಲ್ಲದೆ ತನಿಖೆ ವಿಳಂಬವಾಗ್ತಾ ಇರೋದರ ಬಗ್ಗೆ ಕಾರಣ ನೀಡುವಂತೆ ಒತ್ತಾಯಿಸಿದ್ರು. ಇದೇ ಸಂದರ್ಭ ಪೋಷಕರಿಗೆ ವಿಷಯ ತಿಳಿಸಿದ ಶಾಲಾಭಿವೃದ್ಧಿ ಸಮಿತಿ ಉಪಾಧ್ಯಕ್ಷೆ ಜಲಜಾಕ್ಷಿ ಅವರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆಸಲು ಬೆಂಗಳೂರಿನಿಂದ ಆಗಮಿಸಿದ ಅಕ್ಷರ ದಾಸೋಹದ ಅಧಿಕಾರಿಗಳಾದ ಹನುಮಂತರಾಯ ಅವರು ಪ್ರಕರಣ ಮುಚ್ಚಿ ಹಾಕುವಂತೆ ಹೇಳಿಕೊಂಡಿದ್ದಾರೆ. ಇಲ್ಲದಿದ್ದಲ್ಲಿ ಎಸ್ಟಿಎಂಸಿಯಿಂದ ನಿನ್ನನ್ನೇ ಪದಚ್ಯುತಿಗೊಳಿಸುತ್ತೇನೆಂದು ಬೆದರಿಕೆಯನ್ನ ಹಾಕಿರುವುದಾಗಿ ಬಹಿರಂಗಪಡಿಸಿದ್ರು. ಒಂದು ವಿಷಯ ನಾನು ಅದೇ ಹೇಳಿದೆ, ಶನಿವಾರ ನಾನು ಪೇರೆಂಟ್ಸ್ ಮೀಟಿಂಗ್ ಇಡ್ತಾ ಇದ್ದೀನಿ, ಪೇರೆಂಟ್ಸ್ ಗಳ ಮುಂದ್ಗಡೆ ಬಂದು ಮಾತಾಡಿ ಅಂತ ನಮ್ಮ ಶಿಕ್ಷಕರು ಅಷ್ಟು ಮನವರಿಕೆ ಮಾಡ್ಕೊಂಡ್ರು. ನಮ್ಮ ಶಿಕ್ಷಕರಿಗೆ ಮಾತಾಡ್ಲಿಕ್ಕೆ ಅವಕಾಶನೇ ಕೊಡ್ಲಿಲ್ಲ. ಅವರು ಮಕ್ಕಳನ್ನ ಕರೆದು ಒಂದು ರೂಮಲ್ಲಿ ಕೂರಿಸ್ಕೊಂಡು ಮಕ್ಕಳೇ ನೀವು ಊಟ ಮಾಡ್ಬೇಕು. ನಾನು ಹೇಳಿದೆ, ಸರ್ ಆಗಿದ್ದು ಇನ್ನೂ 2 ದಿವಸ ಆಗಿಲ್ಲ, ಮಕ್ಳಿಗೆ ಭಯ ಇರಲ್ವಾ, ಹೇಗ್ ಸರ್ ಊಟ ಮಾಡ್ತಾರೆ ಅಂತ ನಾನು ಕೇಳಿದೆ. ಏನಮ್ಮ ನೀನ್ STMC ಇದ್ಕೊಂಡು ನೀನ್ ಹೆದರ್ಸ್ತಾ ಇದೀಯ ಮಕ್ಕಳನ್ನ ಅಂತ ನನಗೆ ಗದರ್ಸ್ತಾ, ನನ್ನ ಕಣ್ಣಲ್ಲಿ ನೀರು ಬಂತ ಅವಾಗ ಅಷ್ಟೇ. ಆದ್ಮೇಲೆ ಅವ್ನು 5 ನಿಮಿಷ ಶಾಲೆ ನಿಂತಿಲ್ಲ ಆ ವ್ಯಕ್ತಿ, ತಕ್ಷಣ ಕಾರ್ ತಗೊಂಡು ಹೋದ. ನಾನು ಫೋನ್ ಮಾಡಿದೆ, ನಾನು ಇದು ನನಗೆ ಹೇಳಿದ್ರು ನಿನ್ನ ಇವಾಗ ಕೆಲಸದಿಂದ ತೆಗಿತೀನಿ ಅಂತ ಹೇಳಿದ್ರು. ನನಗೆ ಸಂಬಳ ಕೊಟ್ಟು ಇಲ್ಲಿ ಕೆಲಸ ಇಟ್ಕೊಂಡಿಲ್ಲ, ನನ್ನ ಕೆಲಸಗಳನ್ನ ಬಿಟ್ಟು ನನ್ನ ಮಕ್ಳಿಗೋಸ್ಕರ ಇಲ್ಲಿ ಬಂದು STMC ಆಗಿ ಮಾಡ್ತಾ ಇರೋದು. ಅವ್ರು ಹೇಳಿದ್ರು ನೀವು ಯಾಕೆ ಇದನ್ನ ಬಹಿರಂಗ ಮಾಡಿದ್ರು, ಇದನ್ನ ಮುಚ್ಚಾಕ್ಬೇಕಾಗಿತ್ತು. ನಾವು STMC ಮೆಂಬರ್ ಮಾಡಿರೋದು ಪೇರೆಂಟ್ಸ್ಗಳನ್ನ ಮಕ್ಕಳಿರಂತ ಮೆಂಬರ್ನ ಮಾತ್ರ ನಾವು ಮಾಡಿರೋದು. ಯಾಕೆ ಗೊತ್ತಾ, ಇದು ರಾಜಕೀಯದವ್ರನ್ನ ಹೊರಗಡೆ ಅವ್ರನ್ನ ಮಾಡಿದ್ರೆ ಇದು ರಾಜಕೀಯವಾಗಿ ನಡೆಯುತ್ತೆ ಶಾಲೆ, ಇದು ರಾಜಕೀಯದವರು ಬಹಿರಂಗ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಇದನ್ನ ಹೊರಗಡೆಯವ್ರನ್ನ ಮೆಂಬರ್ ಮಾಡಿಲ್ಲ. ಇದು ರಾಜಕೀಯದವರು ಬಹಿರಂಗ ಮಾಡಿಸಿರೋದು. ನಿಮ್ಮನ್ನ ಇಷ್ಟು ದೊಡ್ಡ ಶಾಲೆ ಇಟ್ಕೊಂಡು ನೀವು ಯಾಕೆ ಇಷ್ಟು ಪ್ರಚಾರ ಮಾಡಿದ್ರಿ ಅಂತ ನನ್ನ ಕೇಳಿದ್ರು. ಅದಕ್ಕೋಸ್ಕರ ನಾನು ಪೇರೆಂಟ್ಸ್ ಮೀಟಿಂಗ್, ಇದಕ್ಕೆ ನೀವು ಪೇರೆಂಟ್ಸ್ಗಳು ಏನು ಕ್ರಮ ತಗೊಳ್ತೀರಾ? ನಮ್ಮ ಮಕ್ಕಳಿಗೆ ಅನ್ಯಾಯವಾಗಿದೆ, ಇದು ಸಣ್ಣ ವಿಷಯ ಅಲ್ಲ, ಪಾಯ್ಸನ್ ಕೇಸು. ಇದು ಯಾವ ತರ ಕ್ರಮ ತಗೋಬೇಕು, ಯಾವ ತರ ಪೊಲೀಸ್ನವರು ಎನ್ಕ್ವೈರಿ ಮಾಡಬೇಕು, ನೀವು ಪೇರೆಂಟ್ಸ್ ಮೇಲೆ ಬಿಟ್ಟಿದೀವಿ. ಅಲ್ಲ, ಯಾವ ಅಧಿಕಾರಿ ಯಾರ ಹೆಸರು ಟೀಚರ್ ಗೊತ್ತು. ಇದರಿಂದ ಆಕ್ರೋಶಗೊಂಡ ಪೋಷಕರು ಇಂತಹ ಅಧಿಕಾರಿಗಳನ್ನ ಕೂಡಲೇ ಕರ್ತವ್ಯದಿಂದ ವಜಾಗೊಳಿಸಬೇಕು ಹಾಗೂ ಪ್ರಕರಣವನ್ನ ಸಿಐಡಿ ತನಿಖೆಗೆ ಒಪ್ಪಿಸುವಂತೆ ಆಗ್ರಹಿಸಿದ್ರು. ಮುಂದುವರೆದ ಸಭೆಯಲ್ಲಿ ಶಾಲಾಭಿವೃದ್ಧಿ ಸಮಿತಿಯನ್ನ ಡಿಸೋಲ್ವ್ ಮಾಡಿ ನೂತನ ಸಮಿತಿ ರಚಿಸುವಂತೆ ಮತ್ತು ಇದೀಗ ಕಾರ್ಯನಿರ್ವಹಿಸ್ತಾ ಇರುವ 3 ಜನ ಅಡಿಗೆ ಸಿಬ್ಬಂದಿಗಳನ್ನ ಕರ್ತವ್ಯದಿಂದ ತೆರವುಗೊಳಿಸಿ ಬೇರೆ ಸಿಬ್ಬಂದಿಗಳನ್ನ ನೇಮಿಸುವಂತೆ ತೀರ್ಮಾನಿಸಿ ಕ್ರಮ ಕೈಗೊಳ್ಳಲಾಯಿತು. ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭುವನೇಂದ್ರ, ಸದಸ್ಯ ಅಂಚೆಮನಿ ಸುಧಿಕುಮಾರ್, STMC ಮಾಜಿ ಅಧ್ಯಕ್ಷ ಉಸ್ಮಾನ್, ಶಾಲಾ ಮುಖ್ಯ ಶಿಕ್ಷಕಿ ಹಾಗೂ ಸಹ ಶಿಕ್ಷಕರು ಮತ್ತು ಪೋಷಕರು ಹಾಜರಿದ್ದರು. ಸುದ್ದಿ ಸಂಗಮಕ್ಕಾಗಿ ಅಜೀಜ್ ಎಮ್ಮೆ, ಸಿದ್ದಾಪುರ.